ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಮತ್ತು ಎಲ್ಲ ನನ್ನ SSLC ವಿದ್ಯಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು. ಈ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಯಾವುದರ ಕುರಿತು ಚರ್ಚಿಸೋಣ. ಹಿಂದಿನ ತರಗತಿಯಲ್ಲಿ ಅಲಂಕಾರಗಳ ಕುರಿತು ಚರ್ಚೆ ಮಾಡ್ತಿದ್ವಿ. ಆ ಅಲಂಕಾರಗಳಲ್ಲಿ 2 ವಿಧಗಳಂತ ಹೇಳಿದ್ವಿ. ಒಂದನೇದ್ರಿ ಶಬ್ದಾಲಂಕಾರ, ಎರಡನೇದ್ದು ಅರ್ಥಾಲಂಕಾರ. ಶಬ್ದಾಲಂಕಾರಗಳ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಮುಗಿಸ್ಕೊಟ್ಟಿದ್ದೀವಿ. ಹಾಗಾಗಿ ನೆಕ್ಸ್ಟ್ ಯಾವುದರ ಕುರಿತು ಚರ್ಚೆ ಮಾಡ್ತಿದ್ವಿ? ಅರ್ಥಾಲಂಕಾರಗಳ ಕುರಿತು ಚರ್ಚೆ ಮಾಡ್ತಿದ್ದೀವಿ. ಈ ಅರ್ಥಾಲಂಕಾರಗಳಲ್ಲಿ ಒಟ್ಟಾರೆಯಾಗಿ 5 ವಿಧಗಳು ಅಥವಾ 6 ವಿಧಗಳು ಅದಾವು ಅಂತ ಹೇಳಿದ್ವಿ. ಹಾಗಾಗಿ ಅದರಲ್ಲಿ ಮೊದಲನೇದಾಗಿ 2 ವಿಧಗಳು ಮುಗಿಸ್ತಾಯ ಮಾಡಿದ್ವಿ. ಯಾವ 2 ಮುಗಿದಿದ್ರು ಪಾಪ? ಮೊದಲನೇದಾಗಿ ಈ ಅರ್ಥಾಲಂಕಾರಗಳಲ್ಲಿ 2 ವಿಧ ಮುಗಿದಿದ್ದು. ಯಾವ ಮುಗಿದಿದ್ದು ಹೇಳ್ರಿ? ಒಂದು ರೂಪಕಾಲಂಕಾರ, ಇನ್ನೊಂದು ಉಪಮಾಲಂಕಾರ. 2 ಅಲಂಕಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹಿಂದಿನ ತರಗತಿಯಲ್ಲಿ ಕೊಟ್ಟಿದ್ವಿ. ಹಾಗಾಗಿ ಈ ದಿನ 3ನೇದು ಉತ್ಪ್ರೇಕ್ಷಾಲಂಕಾರ. ಏನ್ರಿ ಉತ್ಪ್ರೇಕ್ಷಾಲಂಕಾರ ಅಂತಂದ್ರ? ನೆಕ್ಸ್ಟ್ ಉತ್ಪ್ರೇಕ್ಷಾಲಂಕಾರ ಏನ್ರಿ? ವಾಟ್ ಇಟ್ ಮೀನ್ಸ್? ಏನ್ರಿ ಉತ್ಪ್ರೇಕ್ಷಾಲಂಕಾರ ಅಂತಂದ್ರ? ನಾವೇ ಒಂದು ವಿಷಯವನ್ನ ಏನ್ರಿ ಸಾಮಾನ್ಯ ರೀತಿಯಿಂದ ವಿಶೇಷ ರೀತಿಯಾಗಿ, ವಿಶೇಷ ರೀತಿಯಿಂದ ಸಾಮಾನ್ಯ ರೀತಿಯಾಗಿ ಹೇಳುವುದು ಅಂತ ಹೇಳ್ತಾರ ಅವ್ರು. ನೋಡ್ರಿ ಇಲ್ಲಿ ಹೇಳಾಕತ್ತಾರ ಅಲ್ಲಿ ಒಂದು ಸನ್ನಿವೇಶ ಅಥವಾ ಪದಾರ್ಥವನ್ನು ಬೇರೊಂದನ್ನಾಗಿ ಸಂಭಾವಿಸಿ ಅಥವಾ ಕಲ್ಪಿಸಿ ವರ್ಣಿಸಿದರೆ ಅದನ್ನು ಉತ್ಪ್ರೇಕ್ಷಾಲಂಕಾರ ಎನ್ನುವರು. ಏನಂತಂದ್ರೆ ಒಂದು ಸನ್ನಿವೇಶ ಅಥವಾ ಸಂದರ್ಭ, ಒಂದು ಸನ್ನಿವೇಶ ಅಥವಾ ಸಂದರ್ಭವನ್ನ ಬೇರೊಂದನ್ನಾಗಿ ಸಂಭಾವಿಸಿ ಅಥವಾ ಕಲ್ಪಿಸಿ ಊಹಿಸಿ ವರ್ಣಿಸಿದರೆ ಅಂದ್ರ ಆ ವಿಷಯವನ್ನ ನಾವೇ ಊಹಿಸಿ ವಿವಿಧ ಆಯಾಮಗಳ ಮುಖಾಂತರ ವರ್ಣನೆ ಮಾಡಿದ್ರ ಅದನ್ನ ಉತ್ಪ್ರೇಕ್ಷಾಲಂಕಾರ ಅಂತಾರ ಅಂತ ಹೇಳಕತ್ತಾರ. ಅದಕ್ಕೆ ಇಲ್ಲಿ ಉಪಮೇಯವನ್ನು ಉಪಮಾನವನ್ನಾಗಿ ಕಲ್ಪಿಸಿ ವರ್ಣಿಸುವುದಾಗಿದೆ. ಅಂದರೆ ಇಲ್ಲಿ ಇದರಲ್ಲಿ ನಿಶ್ಚಿತ ಜ್ಞಾನವಿಲ್ಲವಾದರೂ ಊಹಿಸಿ ವರ್ಣಿಸುವುದೇ ಪ್ರಮುಖವಾಗಿರುತ್ತದೆ. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಡಸಂಟ್ ರಿಯಾಲಿಟಿ. ಇದು ರಿಯಲ್ ಆಗಿ ಐತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಏನು ಹೇಳಕತ್ತಾರಲ್ಲಿ ಎದ್ರ ಪ್ರಾಮುಖ್ಯತೆ ಜಾಸ್ತಿ ಇರ್ತದಂತ? ಕಲ್ಪಿಸಿ ವರ್ಣಿಸುವುದು ಅಂದ್ರ ನಮ್ಮ ಊಹಾತ್ಮಕವಾಗಿ ಊಹಾತ್ಮಕವಾಗಿ ಊಹಿಸಿ ವರ್ಣನೆ ಮಾಡಿದೀವಿ ಅಂತಂದ್ರ ಅದನ್ನ ಉತ್ಪ್ರೇಕ್ಷಾಲಂಕಾರ ಅಂತ ಹೇಳ್ಯಾರ. ಅದಕ್ಕೆ ಇಲ್ಲಿ ಮುಂದುವರೆದಲ್ಲಿ ಇಲ್ಲಿ ನಿಶ್ಚಿತವಾದ ಜ್ಞಾನವಿಲ್ಲವಾದರೂ ಊಹಿಸಿ ವರ್ಣಿಸುವುದು ಪ್ರಮುಖವಾಗಿರುತ್ತದೆ. ಇಲ್ಲಿ ನಮ್ಮ ಊಹಾ ಮತ್ತು ನಮ್ಮ ಊಹೆಗೆ ತಕ್ಕಂತೆ ನಾವು ವರ್ಣನೆ ಮಾಡುವುದು ಪ್ರಮುಖವಾಗಿರುತ್ತೆ. ಹಾಗಾಗಿ ಇದನ್ನ ಉತ್ಪ್ರೇಕ್ಷಾಲಂಕಾರ ಅಂತ ಕರೀತಾರೆ. ಅದಕ್ಕೆ ಕೆಲವಿಷ್ಟು ಉದಾಹರಣೆಗಳ ಮುಖಾಂತರ ಸಂಪೂರ್ಣವಾಗಿ ಚರ್ಚಿಸಿದಾಗ ನಿಮಗೆ ಇನ್ನಷ್ಟು ಪ್ರಮುಖವಾದಂತಹ ಮಾಹಿತಿ ಲಭ್ಯವಾಗುತ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೋಡ್ರಿ ಉದಾಹರಣೆಗಳನ್ನು ನೋಡಿದ್ರೆ ನಿಮ್ಗೆ ಇನ್ನೂ ಮಾಹಿತಿ ಸಂಪೂರ್ಣ ಅನಿಸ್ತಾ ಇದೆ. ನೋಡಿ, ಫಸ್ಟ್ ಏನಾಯ್ತಲ್ಲಿ? ಮೈಸೂರು ದಸರಾವನ್ನು ನೋಡಲು ರಾಜ್ಯಕ್ಕೆ ರಾಜ್ಯವೇ ಹುರುಪಿನಿಂದ ಬಂದಿತ್ತು. ಏನಾಯ್ತಲ್ಲಿ? ನಮ್ಮ ಕರ್ನಾಟಕದ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಐತಿ. ಆ ಮೈಸೂರು ಒಡೆಯರ್ ಸಂಸ್ಥಾನಕ್ಕೆ ಸಂಬಂಧಿಸಿದಂತಹ ಮೈಸೂರು ಸಂಸ್ಥಾನದಲ್ಲಿ ಮೈಸೂರಿನಲ್ಲಿ ನಡೆಯುವಂತಹ ದಸರಾ ಹಬ್ಬ ಏನ್ ನಡೀತಿದಲ್ಲ, ಆ ದಸರಾ ಫೆಸ್ಟಿವಲ್ ನ ಅದನ್ನ ನೋಡಕ ಏನಾದ್ರಿ ರಾಜ್ಯಕ್ಕೆ ರಾಜ್ಯವೇ ಹುರುಪಿನಿಂದ ಬಂದಿತ್ತು ಅಂತಲ್ಲಿ ಏನಾಗೈತೆ? ಊಹೆ ಐತೇನಿಲ್ಲ, ಉತ್ಪ್ರೇಕ್ಷೆ ಅನ್ನೋದು ಐತೇನಿಲ್ಲ. ಅದಕ್ಕೆ ಅವ್ರು ಏನಾಗತ್ತಲ್ಲಿ ಮೈಸೂರು ದಸರಾ ನಡೀತೈತಿ, ವರ್ಷ ಮೈಸೂರು ಉತ್ಸವ ನಡೀತೈತಿ. ಆ ಮೈಸೂರು ಉತ್ಸವ ನೋಡಕ ನಮ್ಮ ರಾಜ್ಯಕ್ಕೆ ರಾಜ್ಯವೇ ಸಂತೋಷದಿಂದ ನೆಕ್ಸ್ಟ್ ಅದನ್ನ ನೋಡಕ್ ಬಂದಿದ್ರು ಅಂತಂದ ಇದನ್ನ ಊಹಾತ್ಮಕವಾಗಿ ಹೇಳಲಾಗಿದೆ. ಹಂಗಾಗಿ ರಾಜ್ಯಕ್ಕೆ ರಾಜ್ಯವೇ ಅಂತಂದ್ರ ನಮ್ಮ ಕರ್ನಾಟಕದಂತ ಮೂಲೆಗರು ಎಲ್ಲಾರು ಹೋಗಿ ಅಲ್ಲಿ ನೋಡೋಕ್ಕಾಗತ್ತ? ಇಲ್ಲ. ಬಟ್ ಇಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್ ದೇರ್ ಏನಾಗತ್ತಲ್ಲ ಅದರ ವೇಟೇಜ್ ಹೆಚ್ಚು ಮಾಡೋದು, ಅದ್ರಂದ ಹೋಲಿಕೆ ಮಾಡೋದು. ಅದಕ್ಕೆ ಉತ್ಪ್ರೇಕ್ಷೆ ಅಂದ್ರೆ ಅದ್ರ ಹೆಸರೇ ಸೂಚಿಸ್ತೈತಿ ಉತ್ಪ್ರೇಕ್ಷೆ ಅಂತ. ಅದನ್ನ ಇನ್ನಷ್ಟು ಹುರುಪಿನಿಂದ ಅಥವಾ ಇನ್ನಷ್ಟು ವರ್ಣನಾತ್ಮಕವಾಗಿ ಹೇಳುವುದು ಅಂತ ಹೇಳ್ತಾರೆ ಅವರು. ನೋಡ್ಲಿ, ಮೈಸೂರು ದಸರಾ ನೋಡೋದು ರಾಜ್ಯಕ್ಕೆ ರಾಜ್ಯವೇ ಹುರುಪಿನಿಂದ ಬಂದಿತ್ತು ಅಂತಂದು ನೋಡಿದ್ರೆ ಅಂತಂದ್ರ ಇದು ಉತ್ಪ್ರೇಕ್ಷೆ ಅಂತ ಅನಿಸ್ತೈತಿ ನಿಮ್ಗೆ. ನೆಕ್ಸ್ಟ್ ಒನ್, ಶಿವರಾಮ್ ಕಾರಂತರು ಮಾತನಾಡೋದು ಪ್ರಾರಂಭಿಸಿದ್ರೆ ಒಂದು ಗ್ರಂಥಾಲಯಕ್ಕೆ ಏನ್ರಿ ಮಾತು ಬಂದಂತೆ, ಹೌದ್ರಿ, ಬಾಯಿ ಬಂದಂತೆ ಅಂತ ಹೇಳಕತ್ತಾರ. ಶಿವರಾಮ್ ಕಾರಂತ್ ಅವರು ಏನದಲ್ಲ, ಶಿವರಾಮ್ ಕಾರಂತ್ ಅವರು ಮಾತನಾಡಕ್ ಪ್ರಾರಂಭಿಸಿದ್ರು ಅಂತಂದ್ರ ಒಂದು ಗ್ರಂಥಾಲಯಕ್ಕೆ ಬಾಯಿ ಬಂದಂತೆ ಅಂತಾರ. ಏನ್ರಿ? ಶಿವರಾಮ್ ಕಾರಂತ್ ಅವರಿಗೆ ಮುಖಜ್ಜಿಯ ಕನಸುಗಳು ಗ್ರಂಥಕ್ಕ ಏನ್ ಬಂದೈತಿರ್ಲಿ? ಜ್ಞಾನಪೀಠ ಪ್ರಶಸ್ತಿ ಬಂದೈತಿ. ಓಕೆ ಅಂದ್ರ ಅವರಲ್ಲಿ ಅಷ್ಟೊಂದು ಸಾಹಿತ್ಯಾತ್ಮಕವಾಗಿ ಅಂಶಗಳು ಅದಾವು, ತಿಳಿದಾವು ಅಂತ ಹೇಳಕ ಹಿಂಗೆ ಹೇಳಕತ್ತಾರ. ಏನಾಗತ್ತಲ್ಲಿ? ಶಿವರಾಮ್ ಕಾರಂತ್ ಅವರು ಮಾತನಾಡಲು ಪ್ರಾರಂಭಿಸಿದ್ರಿ ಒಂದು ಗ್ರಂಥಾಲಯಕ್ಕೆ ಬಾಯಿ ಬಂದಂತೆ. ನೋಡ್ರಿ, ಊಹೆ ಐತೇನಿಲ್ಲ, ಉತ್ಪ್ರೇಕ್ಷೆ ಅನ್ನೋದೈತೇನಿಲ್ಲ. ನೋಡ್ರಿ, ಅವರಲ್ಲಿ ಅಷ್ಟು ಜ್ಞಾನ ಐತಿ ಅಂತ ಹೇಳಕ ಡೈರೆಕ್ಟ್ ಹೇಳೋದ ಬಗ್ಗೆ ಒಂದು ಗ್ರಂಥಾಲಯಕ್ಕೆ ಸಮಾನ ಅವ್ರ ತಲೆ ಇರೋದು, ಅವರಲ್ಲಿ ಇರುವಂತಹ ಜ್ಞಾನವನ್ನ ಒಂದು ಗ್ರಂಥಾಲಯಕ್ಕೆ ಹೋಲಿಕೆ ಮಾಡ್ಯಾರ. ಹಂಗಾಗಿ ಇದನ್ನ ಉತ್ಪ್ರೇಕ್ಷಾ ಅಲಂಕಾರ ಅಂತ ಹೇಳಕತ್ತಾರ. ಅಂದ್ರೆ ಒಂದು ಗ್ರಂಥಾಲಯದಲ್ಲಿರುವಂತಹ ಒಂದೇ ಡಿಪಾರ್ಟ್ಮೆಂಟ್ ಒಂದೇ ವಿಷಯ ಸಮಗ್ರ ಇರಲ್ಲ,
ಅಲ್ಲಿ ಇರುವಂತ ವಿಷಯಗಳು ಹಲವಾರು ಇರ್ತಾವೆ, ಹಲವಾರು ಸಾಹಿತ್ಯಿಕ ಆಗಿರ್ಬೋದು, ಹಲವಾರು ರೀತಿಯಾದಂತ ಮಾಹಿತಿ ಸಂಬಂಧಿಸಿದಂತ ಪುಸ್ತಕಗಳು ಒಂದು ಗ್ರಂಥಾಲಯದಲ್ಲಿ ಇರ್ತಾವೆ. ಅದೇ ರೀತಿಯಾಗಿ ಶಿವರಾಮ್ ಕಾರಂತರು ಮಾತನಾಡಕ್ ಪ್ರಾರಂಭಿಸಿದ್ರು ಅಂದ್ರಲ್ಲ, ಅವ್ರಲ್ಲಿ ಮಾತಾಡಕ್ ಪ್ರಾರಂಭಿಸಿದ್ರು. ಇಟ್ ಮೀನ್ಸ್ ಏನ್ ಅಂತಂದ್ರ ಅವ್ರು ಅಷ್ಟ ನಾಲೆಜ್ ಐತಿ ಅಂತ ಹೇಳ್ತಾರೆ. ಅವರಲ್ಲಿ ಒಂದು ಗ್ರಂಥಾಲಯಕ್ಕೆ ಇರುವಂತ 360 ಡಿಗ್ರಿ ಆಂಗಲ್ ಬೇಕಾದಂತ ಮಾಹಿತಿಗೆ ಬೇಕಾದಂತ ಪುಸ್ತಕಗಳು ಹೆಂಗಿರ್ತಾವ ಹಂಗ ಇವರಲ್ಲಿ ಅಷ್ಟು ಆಳವಾದ ಜ್ಞಾನ ಐತಿ ಅಂತ ಹೇಳಕ ಈ ರೀತಿ ಉತ್ಪ್ರೇಕ್ಷೆ ಮಾಡಿ ಹೇಳಕತ್ತಾವ. ಅದಕ್ಕೆ ನೋಡ್ಲಿ, ಶಿವರಾಮ್ ಕಾರಂತರು ಮಾತಾಡೋದು ಪ್ರಾರಂಭಿಸಿದ್ರೆ ಒಂದು ಗ್ರಂಥಾಲಯಕ್ಕೆ ಬಾಯಿ ಬಂದಂತೆ ಅಂತ ಹೇಳ್ಯಾರ. ಈ ಉದಾಹರಣೆ ನೋಡಿದ್ರ ಯು ಕ್ಯಾನ್ ಅಂಡರ್ಸ್ಟುಡ್ ಉತ್ಪ್ರೇಕ್ಷಾಲಂಕಾರ ಅಂದ್ರ ಏನದು ನಿಮಗೆ ಮಾಹಿತಿ ಒದಗಿ ಬರ್ತೈತಿ. ನೆಕ್ಸ್ಟ್ ಒನ್, ಯುದ್ಧವನ್ನು ನೋಡಿದ ರಾಜ ಅರ್ಧ ಸಮುದ್ರದ ನೀರು ಕುಡಿದಂತೆ ಭಾವಿಸಿದನು. ಏನ್ರಿ ಅಂತಂದ್ರ ಯುದ್ಧ ನಡೆದೈತಿ, ಆ ಯುದ್ಧ ನೋಡಿದಾಗ ರಾಜಕುಮಾರ್ಗೆ ಏನ್ ಅನಿಸ್ತದ? ಅರ್ಧ ಸಮುದ್ರದ ನೀರು ಕುಡ್ದಂಗ ಅನಿಸ್ತದ. ಏನ್ ಅರ್ಧ ಸಮುದ್ರದ ನೀರು ಕುಡಿತಂದಾಗ ಅಷ್ಟೊಂದು ಯುದ್ಧ ವೈರಾಗ್ಯವಾಗಿ ನಡೆಯಾಕತೈತಿ. ಅರ್ಧ ಸಮುದ್ರದ ನೀರು ಕುಡಿಯಕ್ಕೆ ಸಾಧ್ಯ ಆಗತ್ತನ್ರಿ? ಇಲ್ಲ. ಹಂಗಾಗಿ ಇಲ್ಲಿ ಉತ್ಪ್ರೇಕ್ಷೆ ಅನ್ನೋದು ಉದ್ಭವಿಸ್ತೈತೆ. ಅದಕ್ಕೆ ಏನಾಗುತ್ತೆ, ಯುದ್ಧವನ್ನು ನೋಡಿದ ರಾಜ ಅರ್ಧ ಸಮುದ್ರದ ನೀರು ಕುಡದಂತೆ ಭಾವಿಸಿದನು. ಅಂದ್ರ ಅಷ್ಟು ಸಮುದ್ರ ನೀರು ಉಪ್ಪು ಇರ್ತೈತಿ, ಅರ್ಧ ಸಮುದ್ರ ನೀರು ಕುಡಿಯಕ್ಕಾಗಲ್ಲ. ಹಾಗಾಗಿ ಅವನಲ್ಲಿ ಒಂದು ವೇಳೆ ಭಯನೂ ಬಂದಿರಬಹುದು, ಅಥವಾ ಇನ್ನೊಂದು ಸೈಡ ಅಷ್ಟೊಂದು ಏನ್ರಿ ಶಕ್ತಿ ಸಾಮರ್ಥ್ಯವಾಗಿ ಸಜ್ಜು ಕೂಡ ಆಗಿರ್ಬೋದು ಅಂತ ಹೇಳಕ್ ಸಾಧ್ಯತೆ. ಯಾವಾಗ್ರಿ ಈ ಉದಾಹರಣೆ ನೋಡಿದಾಗ ಯುದ್ಧವನ್ನು ನೋಡಿದ ರಾಜ ಅರ್ಧ ಸಮುದ್ರದ ನೀರು ಕುಡಿದಂತೆ ಭಾವಿಸಿದನು. ಇಲ್ಲಿ ಪ್ರಮುಖವಾಗಿ ಏನೇನು ಬಂದವರು ಇಲ್ಲಿ ಕೆಲವಷ್ಟು ಈ ಉತ್ಪ್ರೇಕ್ಷ ಅಲಂಕಾರವನ್ನು ನೋಡಿದಂತ ಇನ್ನೊಂದು ಅಲಂಕಾರಕ್ಕ ಹೋಲಿಕೆ ಆಗುವಂತ ಅಂಶಗಳು ಈ ಉದಾಹರಣೆಗಳಲ್ಲಿ ಸಂಭವಿಸ್ತವು. ಆ ಇನ್ನೊಂದು ಅಲಂಕಾರಕ್ಕೆ ಹೋಲಿಕೆ ಆಗದಂತ ಅಲಂಕಾರ ಯಾವುದು ನೋಡಿಲ್ಲ ಅಂತ. ಗ್ರಂಥಾಲಯಕ್ಕೆ ಬಾಯಿ ಬಂದಂತೆ ಅಂತೆ ಐತ್ರಿ. ನೆಕ್ಸ್ಟ್ ಇಲ್ಲಿ ಬಂದಿತ್ತು, ಹುರುಪಿನಿಂದ ಬಂದಿತ್ತು. ನೆಕ್ಸ್ಟ್ ನೀರು ಕುಡಿದಂತೆ ಅಂತೆ ಐತ್ರಿ. ಈ ಅಂತೆ ಅಂತ ನಾವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರ ಏನ್ ನಿಮ್ಗೆ ಅನಿಸಿಕೆ ಅನಿಸ್ತೈತಿ? ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಅಂತ ಅನಿಸ್ತೈತಿ. ಆದ್ರ ಉಪಮಾಲಂಕಾರ ಉತ್ಪ್ರೇಕ್ಷ ಅಲಂಕಾರ ನೋಡ್ರಿ, ವಿಶೇಷ ಸೂಚನೆ ಬರ್ದ ಬಿಡಿ ನೋಡ್ರಿ. ಅದನ್ನು ಎಲ್ಲಿ ಬರ್ದ್ರು ಏನಾಗತ್ತಲ್ಲಿ, ಈ ಅಲಂಕಾರವು ಉಪಮಾಲಂಕಾರದಂತೆ ಉದಾಹರಣೆ ನೋಡಿದಾಗ ಭಾವಿಸಿದರೂ ನಮಗೆ ಅನಿಸಿದರೂ ಕೂಡ ನಿಶ್ಚಿತವಾಗಿ ಉಪಮಾಲಂಕಾರದಂತೆ ಇರುವುದಿಲ್ಲ. ಇಲ್ಲಿ ಕೆಲವಷ್ಟು ಉದಾಹರಣೆಗಳನ್ನು ನೀವು ನೋಡಿದಾಗ ಇದು ಉಪಮಾಲಂಕಾರ ಇರಬಹುದು ಅಂತ ನಿಮ್ಗೆ ಅನಿಸ್ತೈತಿ. ಆದ್ರ ಉಪಮಾಲಂಕಾರ ಇರುವುದು ಅಲ್ಲ. ಯಾವ್ದು ಉತ್ಪ್ರೇಕ್ಷಾಲಂಕಾರ ಅಂತ ನೀವು ತಿಳ್ಕೊಬೇಕು. ಯಾವಾಗ ಆ ಉದಾಹರಣೆಯನ್ನ ಕುಲಂಕುಷವಾಗಿ ನೀವು ತಿಳ್ಕೊಂಡಾಗ ನೆಕ್ಸ್ಟ್ ಅಲ್ಲಿ ಅಂತ್ಯ ಅಂತ ಇರ್ಲಕ್ಕ ಇದ್ರೂ ಕೂಡ ಅದು ನೀವು ಕರೆಕ್ಟ್ ಆಗಿ ಅವಲೋಕನ ಮಾಡಿದಾಗ ಮಾತ್ರ ಈ ವಿಷಯದ ಪರಿಕಲ್ಪನೆ ನಿಮಗೆ ತಿಳಿದಿ. ಹಂಗಾಗಿ ಇಲ್ಲಿ ಇದನ್ನ ನೋಟ್ ಅಂತ ಬರ್ಕೊಂಡು ಮೊದಲು ಕರೆಕ್ಟಾಗಿ ಬರ್ಬೋದು. ಏನೈತಿ ಇಲ್ಲಿ ಕೆಲವಷ್ಟು ಉದಾಹರಣೆಗಳನ್ನು ನೋಡಿದಾಗ ಈ ಉದಾಹರಣೆಗಳು ಉಪಮಾಲಂಕಾರ ಭಾವನೆ ಹಾಕವು ಅನಿಸ್ತೈತಿ. ಯಾಕಲ್ಲಿ ಅಂತ್ಯ ಅನ್ನೋದು ಬರ್ತೈತಿ. ಅಲ್ಲಿ ಉಪಮಾನ, ಉಪಮೇಯ, ಉಪಮವಾಚಕ ಮತ್ತು ಇವೇನು ಬರ್ತಾವ ಅಂತ ಹೇಳಿದಿವಲ್ಲ, ಅಲ್ಲಿ ಸಮನ್ವಯ ಕ್ರಮ ಏನ್ ಬರ್ತಾವಲ್ಲ, ಅಲ್ಲಿ ಇನ್ನು ಕೂಡ ಅಂತ್ಯ ಅಂತಂದು ಬರ್ತೈತಿ. ಅದನ್ನ ನೋಡಿದಾಗ ನಿಮ್ಗೆ ಅನಿಸ್ಬೋದು. ಹಂಗಾಗಿ ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಅಲ್ಲ. ಕರೆಕ್ಟ್ ಆಗಿ ಇದನ್ನ ಬರ್ಕೊಳ್ಳಿ. ಈ ಸೂಚನೆಗಳನ್ನ ಕರೆಕ್ಟ್ ಆಗಿ ಬರ್ಕೊಂಡಿದೆ ಅಂತಂದ್ರೆ ದೆನ್ ಯು ಕ್ಯಾನ್ ಏಬಲ್ ಟು ಬಿ ಅಂಡರ್ಸ್ಟುಡ್. ಇದು ತಿಳ್ಕೊಳ್ಳೋಕ್ ಬೇಕಾಗಿತ್ತು ಅಂತಂದ್ರೆ ಇದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ದಿಸ್ ಈಸ್ ಇಂಪಾರ್ಟೆಂಟ್. ನೋಡಿ ಯಾವ್ದಾಗುತ್ತೆ ನೆಕ್ಸ್ಟ್ ಅಲ್ಲಿ ಅರ್ಥಾಂತರ ನ್ಯಾಸಾಲಂಕಾರ ಏನ್ರಿ. ನೆಕ್ಸ್ಟ್ 4ನೇದು ಅರ್ಥಾಂತರ ನ್ಯಾಸಾಲಂಕಾರ. ಏನ್ರಿ ಅರ್ಥಾಂತರ ನ್ಯಾಸಾಲಂಕಾರ ಅಂತಂದ್ರ ನೋಡ್ರಿ ಹೇಳ್ತಾರ ನೋಡಿ. ಈ ಅಲಂಕಾರದಲ್ಲಿ, ಯಾವ ಅಲಂಕಾರದಲ್ಲಿ? ಅರ್ಥಾಂತರ ಅಲಂಕಾರದಲ್ಲಿ ಏನ್ಲಿ ಸಾಮಾನ್ಯ ಅರ್ಥದಿಂದ ವಿಶೇಷ ಅರ್ಥವನ್ನು ಅಥವಾ ವಿಶೇಷ ಅರ್ಥದಿಂದ ಸಾಮಾನ್ಯ ಅರ್ಥವನ್ನು ಹೊಗಳಿ ಹೇಳುವುದು ಅಂತ ಹೇಳ್ತಾರೆ. ಅರ್ಥಾಂತರ ಅಂತ ಅಂತರ ಅಂತ ಅರ್ಥ ಪ್ಲಸ್ ಅಂತರ, ಅರ್ಥಾಂತರ ಅಂದ್ರ ಅರ್ಥ ಅಂತರಕ್ಕೈತಿ ಅಂದ್ರ ನಾವು ತಿಳ್ಕೊಳ್ಳೋರ್ ಮ್ಯಾಗ ಅಂತ ಹೇಳ್ತಾರೆ ಅವ್ರಲ್ಲಿ. ನೋಡ್ರಿ ಹೇಳ್ತಾರೆ, ಈ ಅಲಂಕಾರದಲ್ಲಿ ಸಾಮಾನ್ಯ ಸಂಗತಿ ಅಥವಾ ಅರ್ಥದಿಂದ ವಿಶೇಷ ಅರ್ಥವನ್ನು ಇಲ್ಲವೇ ವಿಶೇಷ ಸಂಗತಿ ಅಥವಾ ಅರ್ಥದಿಂದ ಸಾಮಾನ್ಯ ಸಂಗತಿ ಅರ್ಥವನ್ನು ಸಮರ್ಥಿಸಿ ಹೇಳುವುದಾಗಿದೆ. ಅಂದ್ರೆ ಪ್ರಮುಖವಾಗಿ ಅಲಂಕಾರದಲ್ಲಿ ಒಂದು ಸಾಮಾನ್ಯ ಸಂಗತಿ ಅಥವಾ ಒಂದು ಅರ್ಥ ಇದೆ. ಸಾಮಾನ್ಯ ಸಂಗತಿಯಿಂದ ವಿಶೇಷ ಅರ್ಥವನ್ನು ಇಲ್ಲವೇ ವಿಶೇಷ ಸಂಗತಿ ಅರ್ಥದಿಂದ ಸಾಮಾನ್ಯ ಸಂಗತಿ ಅರ್ಥವನ್ನು ಸಮರ್ಥಿಸುವುದು. ಅದ್ರಲ್ಲಿ ಏನಾಗಿತ್ತಲ್ಲ, ಸಿಂಪಲ್ ಆಗಿ ಸಾಮಾನ್ಯದಿಂದ ವಿಶೇಷದರಿಗೆ, ವಿಶೇಷದಿಂದ ಸಾಮಾನ್ಯದರಿಗೆ ಅಂತ ಹೇಳಕತ್ತಾರ ಅವರು. ನೋಡಿ ಹೇಳಕತ್ತಾರ ಐತಿ ನೋಡ್ರಿ, ಸಾಮಾನ್ಯ ಸಂಗತಿ ಅಥವಾ ಅರ್ಥದಿಂದ ವಿಶೇಷ ಅರ್ಥವನ್ನು ಇಲ್ಲವೇ ವಿಶೇಷ ಸಂಗತಿಯ ಅಥವಾ ಅರ್ಥದಿಂದ ಸಾಮಾನ್ಯ ಸಂಗತಿ ಅರ್ಥವನ್ನು ಸಮರ್ಥಿಸಿ ಹೇಳುವುದಾಗಿದೆ.
ಅದರಲ್ಲಿ ಸಿಂಪಲ್ ಆಗಿ ಸಾಮಾನ್ಯದಿಂದ ವಿಶೇಷ, ವಿಶೇಷದಿಂದ ಸಾಮಾನ್ಯ ರೀತಿಯಾದಂತಹ ವರ್ಣನೆ ಇರುವುದು ಅರ್ಥ ಅಲಂಕಾರದಲ್ಲಿ ಅಂತ ಹೇಳಾಕತ್ತಾರೆ ಅವರು. ಅಲ್ಲಿ ಮುಂದುವರೆದಲ್ಲಿ ಇಲ್ಲಿ ಭಿನ್ನಾರ್ಥಗಳಾಗುವಂತೆ ಒಂದೇ ಶಬ್ದ ರಚನೆಯುಳ್ಳ ಅನೇಕ ವಸ್ತುಗಳನ್ನು ವರ್ಣಿಸುವುದಾಗಿದೆ. ಇಲ್ಲಿ ಅರ್ಥಗಳು ಭಿನ್ನ ರೀತಿಯಾದಂತಹ ಮಾಹಿತಿ ಬರುವಾಗ, ಭಿನ್ನ ರೀತಿಯಾದಂತಹ ಅರ್ಥ ತಿಳಿಯುವಾಗ ಅನೇಕ ವಸ್ತುಗಳನ್ನು ವರ್ಣಿಸುವುದಾಗಿದೆ. ಅಂದ್ರೆ ಏನೈತಿ, ಭಿನ್ನಾರ್ಥಗಳಾಗುವಂತೆ ಒಂದೇ ಶಬ್ದ ರಚನೆಯುಳ್ಳ ಅನೇಕ ವಸ್ತುಗಳನ್ನು, ಅಂದ್ರ ಅರ್ಥ ಒಂದೇ ಆಗ್ಬೋದು, ಅದು ನಮ್ ತಿಳ್ಕೊಳ್ ಮ್ಯಾಗ ಅಂತ ಹೇಳಕತ್ತಾರೆ. ಸಿಂಪಲ್ ಆಗಿ ಏನ್ ತಿಳ್ಕೊಂಡ್ಬಿಟ್ರಿ, ಅರ್ಥಾಲಂಕಾರ ಅಂತಂದ್ರ ಸಾಮಾನ್ಯ ಅರ್ಥದಿಂದ ವಿಶೇಷ ಅರ್ಥದಡಿಗೆ, ವಿಶೇಷ ಅರ್ಥದಿಂದ ಸಾಮಾನ್ಯ ಅರ್ಥದಡಿಗೆ ಏನ್ರಿ ವರ್ಗಾಯಿಸುವುದು, ಸಮರ್ಥಿಸುವುದು ಅಂತ ತಿಳ್ಕೋರಿ. ಯಾವ್ದ್ರಿ ಅರ್ಥಾಲಂಕಾರ ಅಂತ. ಕೆಲವಷ್ಟು ಉದಾಹರಣೆಗಳೊಂದಿಗೆ ನೋಡಿದಾಗ ಈ ಮಾಹಿತಿ ಸಂಪೂರ್ಣವಾದ ಸಂಗತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೈತಿ. ಅದಕ್ಕೆ ಅವ್ರು ಏನಾಗುತ್ತೆ ನೋಡ್ರಿ, ಉದಾಹರಣೆಗಳು ನೋಡ್ರಿ. ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಸೇರುತ್ತದೆ. ಹೂವು ಅನ್ನೋದ್ರಲ್ಲಿ ವಿಶೇಷ, ಹೂವಿನ ಜೊತೆಗೆ ನಾರು, ಹೂವು ಅನ್ನೋದ್ರಲ್ಲಿ ವಿಶೇಷ, ನಾರು ಅನ್ನೋದು ಸಾಮಾನ್ಯ ಐತ್ರಿ. ವಿಶೇಷ ಸಂಗತಿ ಒಳಗೆ ಸಾಮಾನ್ಯ ಸಂಗತಿ, ಹೂ ಮತ್ತು ನಾರು ಎರಡೂ ಕೂಡಿ ಸ್ವರ್ಗ ಸೇರ್ತಾವ ಅಂತ ಹೇಳಕತ್ತಾರ ಅವ್ರು. ಅದಕ್ಕೆ ಇಲ್ಲಿ ವಿಶೇಷದಿಂದ ಸಾಮಾನ್ಯ ಐತಿ. ಇಟ್ ಮೀನ್ಸ್ ಯಾವುದು, ಅರ್ಥಾಂತರ ನ್ಯಾಸಾಲಂಕಾರ. ಅದ ನಾವು ಹೇಳಿಕೆಗಳನ್ನ ಹೇಳುವಾಗ ಪ್ರಮುಖವಾಗಿ ಈ ರೀತಿಯಾದಂತಹ ಪರಿಕಲ್ಪನೆಯನ್ನ ಬಳಕೆ ಮಾಡ್ತೀವಿ. ಹಾಗಾಗಿ ಇದು ಅರ್ಥಾಲಂಕಾರಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಗುಣಿಗಳ ಗೆಳೆತನದಿಂದ ಅಲ್ಪನಿಗೂ ಸದ್ಗತಿ ಬರುವುದು. ಗುಣಿಗಳ ಗೆಳೆತನದ ಅಂತಂದ್ರ ಬೇಸ್ಡ್ ಆನ್ ಅವರ್ ರಿಲೇಶನ್ಶಿಪ್. ಇಲ್ಲ ಗುಣಿಗಳ ಗೆಳೆತನ ಅಂತಂದ್ರ ನಾವು ಒಳ್ಳೆಯವರು ಕೂಡ ಒಳ್ಳೆಯವರು ಇರ್ತೀವಿ, ಕೆಟ್ಟವರು ಕೂಡ ಇದ್ರ ಕೆಟ್ಟವರಾಗಿರ್ತೀವಿ. ಹಾಗಾಗಿ ಅದರ ಮೇಲೆ ಡಿಪೆಂಡ್ ಅಂತ ಹೇಳಕತ್ತಾರ ಅವ್ರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ ಅರ್ಥಾಂತರ ಗುಣಿಗಳ ಗೆಳೆತನದಿಂದ ಅಲ್ಪನಿಗೂ ಸದ್ಗತಿ ಬರುವುದು. ಅಲ್ಪನಿಗೂ ಸದ್ಗತಿ ಬರುವುದು ಅಂತಂದ್ರೆ ಕೆಲವು ಸಂದರ್ಭದಲ್ಲಿ ಗುಣಿಗಳು, ಒಳ್ಳೆಯವ್ರ ಗುಣಗಳ ಇದ್ದ ಜನರೊತ್ತಿಗೆ ನಾವು ಸ್ನೇಹತ್ವ ಬೆಳೆಸಿದೀವಿ ಅಂತಂದ್ರ ನಾವು ಕೂಡ ಒಳ್ಳೆಯವರು. ಯಾರ್ರಿ ಅಲ್ಪರು. ಅಲ್ಪರು ಅಂತಂದ್ರ ಕೆಟ್ಟಂತ ವ್ಯಕ್ತಿಗಳು. ಅದು ಕೆಟ್ಟಂತ ವ್ಯಕ್ತಿಗಳು ಮೀನ್ಸ್ ಯಾರು ಒಳ್ಳೆ ಒಳ್ಳೆ ಪರಿಕಲ್ಪನೆ, ಒಳ್ಳೆ ಒಳ್ಳೆ ಭಾವನೆಗಳು, ಒಳ್ಳೆ ಒಳ್ಳೆ ತಿಳುವಳಿಕೆ ಇಲ್ಲಾರದವ್ರು ಹೇಳ್ತಾರಲ್ಲ, ಆ ಅಲ್ಪರು ಕೂಡ ಒಳ್ಳೆಯವರು ಕೂಡ ಇದ್ರು ಅಂತಂದ್ರ ಅವರು ನೆಕ್ಸ್ಟ್ ಒಳ್ಳೆಯವ್ರ ಅಕ್ಕರ ಅಂತ ಹೇಳಕತ್ತಾರ. ಅಂದ್ರೆ ಇದೇನಾಗದಲ್ಲಿ ವಿಶೇಷದಿಂದ ಸಾಮಾನ್ಯ ಐತಿ, ಸಾಮಾನ್ಯದಿಂದ ವಿಶೇಷ ಐತಿ. ನೋಡ್ರಿ, ಅಲ್ಪರು ಅಂತಂದ್ರ ಸಾಮಾನ್ಯ, ಗುಣಿಗಳು ಗೆಳೆತನಂದ್ರ ವಿಶೇಷ. ಇಲ್ಲಿ ವಿಶೇಷದಿಂದ ಸಾಮಾನ್ಯ ಮತ್ತು ಸಾಮಾನ್ಯದಿಂದ ವಿಶೇಷದಡಿಗೆ ಪರಿಭಾವನೆಯನ್ನ ಕಲ್ಪಿಸಿಕೊಡುವುದು ಯಾವುದು, ಅರ್ಥಾಂತರ ನ್ಯಾಸಾಲಂಕಾರ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡ್ರಿ. ಶ್ರೀರಾಮನು ಸೀತಾದೇವಿಯನ್ನು ಅಗ್ನಿ ಪ್ರವೇಶಕ್ಕೆ ಒಳಪಡಿಸಿದಾಗ ಅಗ್ನಿದೇವನು ಕಾಪಾಡಿದನು. ಏನಾಗದಲ್ಲಿ ಉದಾಹರಣೆಗೆ ಶ್ರೀರಾಮನು ಸೀತಾದೇವಿಯನ್ನ ಎಲ್ಲಿ ಕರ್ಕೊಂಡು ಹೋದಂತ ಅಗ್ನಿ ಪ್ರವೇಶಕ್ಕೆ, ಈ ಅಗ್ನಿ ಪ್ರವೇಶಕ್ಕೆ ಒಳಪಡಿಸಿದಾಗ ಅಗ್ನಿದೇವನು ಕಾಪಾಡಿದನು. ಓಕೆ, ಶ್ರೀರಾಮರು ಏನ್ ಮಾಡಿದ, ಸೀತಾದೇವಿಯನ್ನ ಅಗ್ನಿ ಪ್ರವೇಶಕ್ಕೆ ತಳಿದ, ಅಗ್ನಿ ಪ್ರವೇಶಕ್ಕೆ ಪ್ರಯತ್ನಿಸದ. ಆದ್ರ ಅವಾಗ ಆ ಸೀತಾದೇವಿಯನ್ನ ಕಾಪಾಡಿದವರು ಯಾರ ತಿಳಿದಲ್ಲಿ ಅಗ್ನಿ ದೇವನು. ಅಂದ್ರೆ ಸಾಮಾನ್ಯ ಐತಿ, ಸೀತಾದೇವಿಯನ್ನ ಅಗ್ನಿ ಪ್ರವೇಶಕ್ಕೆ ಕಳಿಸಿದ. ಆದ್ರ ಅವಾಗ ವಿಶೇಷವಾಗಿ ಕಾಪಾಡಿದವರು ಯಾರ ಹೇಳ್ತಾರ, ದೇವರು ಕಾಪಾಡಿದ, ಅಂದ್ರ ಅಗ್ನಿ ದೇವರು ಕಾಪಾಡಿದ ಅಂತ ಹೇಳ್ತಾರೆ. ಹಾಗಾಗಿ ಇದು ಅರ್ಥಾಂತರ ನ್ಯಾಸಾಲಂಕಾರ. ಈ ಅರ್ಥಾಂತರ ನ್ಯಾಸಾಲಂಕಾರ, ಅಂತರದ ನ್ಯಾಸಾಲಂಕಾರ ಅನ್ಸ್ಬೇಕಾಗಿತ್ತು ಅಂತಂದ್ರ ಇಲ್ಲಿ ಸಾಮಾನ್ಯ ಸಂಗತಿ ಅಥವಾ ವಿಶೇಷ ಸಂಗತಿ ಅಥವಾ ಸಾಮಾನ್ಯ ಅರ್ಥ ಅಥವಾ ವಿಶೇಷ ಅರ್ಥ ಇವು ಹೊಂದಿದ್ದು ಅಂತಂದ್ರ ಈ ಉದಾಹರಣೆಗಳು ಯಾವ್ದಕ್ಕ ಕರೆಕ್ಟ್ ಅನಿಸ್ತಾವಲ್ಲಿ, ಅರ್ಥಾಂತರ ನ್ಯಾಸಾಲಂಕಾರ. ನೆಕ್ಸ್ಟ್ ನೋಡಿ, ಅವನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದೊಂದಿಗೆ ಉತ್ತೀರ್ಣನಾದನು. ಹಾಗಾಗಿ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ. ಎಕ್ಸಾಮ್ ಬರೆಯಾಗಿದ್ದೀವಿ, ಎಕ್ಸಾಮ ಬರ್ದೀವಿ, ಪ್ರಥಮ ಸ್ಥಾನದಲ್ಲಿ ಬಂದೀವಿ, ಅದು ಬುದ್ಧಿ ಮಕ್ಕಳಿಗೆ ದೊಡ್ಡ ಆಗದಲ್ಲ ಅಂತ ಹೇಳ್ತಾರೆ ಅವರು. ಅದ ಹಸಿ ದಾಟಿದ್ದು ಅಂತಂದ್ರ ಅದು ಅವ್ರಿಗೆ ದೊಡ್ಡ ಆಗದ, ಎವರೇಜ್ ಮಾರ್ಕ್ಸ್ ತೊಂದ್ರೆ ದೊಡ್ಡ ಆಗದ. ಅದಕ್ಕೆ ಅವ್ರು ಹೇಳ್ತಾರೆ ಅರ್ಥಾಂತರ. ಅರ್ಥದ ಅಂತರ ಅಂತಂದ್ರೆ ಇಲ್ಲಿ ನೋಡ್ರಿ, ಅವನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದೊಂದಿಗೆ ಉತ್ತೀರ್ಣನಾದ. ಓಕೆ, ಹಾಗಾಗಿ ಶಾಲೆ ದೊಡ್ಡಗದ ಅಂತ ಹೇಳ್ತಾರೆ ಅವ್ರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ ಹಾಗಾಗಿ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ. ಪ್ರಥಮ ಸ್ಥಾನ ಬಂದಾನ, ಆದ್ರ ಅವ ಬುದ್ಧಿವಂತ ಮಗ ಅದನ. ಹಾಗಾಗಿ ಅದರಲ್ಲಿ ಏನು ಫರ್ಕ್ ಬೀಳಲ್ಲ. ಅದ ಒಂದು ದೊಡ್ಡ ಇದ್ದಂತಂದ್ರ ಅವನ ಏನಾದ್ರು ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿದ್ದಂತಂದ್ರ ಅದು ದೊಡ್ಡ ಹಾಕಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅರ್ಥದ ಅಂತರ ನಾವು ತಿಳ್ಕೊಳ್ಳೋದ್ರ ಮ್ಯಾಗ ಅಂತ ಹೇಳ್ತಾರೆ. ನಾವು ತಿಳ್ಕೊಳ್ಳೋದ್ರ ಮ್ಯಾಗ ಆಧಾರಿತವಾದಂತ ಯಾವ್ದ್ರಿ ಇದು ಅಲಂಕಾರ, ಯಾವ್ದ್ರಿ ಅರ್ಥಾಂತರ ನ್ಯಾಸಾಲಂಕಾರ. ಈ ಅರ್ಥಾಂತರ ನ್ಯಾಸಾಲಂಕಾರವನ್ನ ಹಲವು ಸಾರಿ ನೀವು ಉದಾಹರಣೆಗಳೊಂದಿಗೆ ಪ್ರಮುಖವಾಗಿ ಗಮನಿಸಿದ್ರಿ ಅಂತಂದ್ರ ಇದರ ಪರಿಕಲ್ಪನೆ ನಿಮಗೆ ಪ್ರಮುಖವಾಗಿ ತಿಳಿದೈತಿ. ನೆಕ್ಸ್ಟ್ ಇನ್ನೊಂದು ಹೇಳೋದ್ರಲ್ಲಿ ಗುಡಿಗಳಿಗೆ ಹೇಳ್ತದ್ರಿಂದ ಅಂತಂದ್ರಲ್ಲಿ ಒಳ್ಳೆಯವ್ರ ಜೊತೆ ಇದ್ರ ಒಳ್ಳೆಯವರಾಗಿರ್ತೀವಿ, ಕೆಟ್ಟವ್ರ ಜೊತೆ ಇದ್ರ ಕೆಟ್ಟವರಾಗಿರ್ತೀವಿ ಅಂತ ಹೇಳ್ತಾರೆ. ಇದರಿಂದ ತಿಳಿದು ಬರುವ ಅಂಶ
ಇದರ ತಿರುವಂತ ಬರುವಂತ ಅರ್ಥ ಏನ್ ನಮ್ಗ್ರಿ ಅಂದ್ರ ನಮ್ಮ ಪರಿಕಲ್ಪನೆ ನಾವು ಶಣೆತನ ಒಳ್ಳೆಯವರು ಯಾರಿರ್ತಾರ ಅವ್ರು ಕೂಡ ಇದ್ವಿ ಅಂದ್ರ ಅವ್ರಂಗ್ ಹಾಕಿವಿ, ದಡ್ಡರಂಗಿದ್ವಿ ಅಂದ್ರ ದಡ್ರ ತರ ಇರ್ತೀವಿ. ಇದು ಬೇಸಿಕ್ ಆಗಿ ಹೇಳುವಂತ ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್ ಹಾಗಾಗಿ ಆ ಪ್ರಮುಖವಾದಂತ ಮಾಹಿತಿಯನ್ನ ಉದಾಹರಣೆಗಳಿಂದ ನೋಡಿದಾಗ ಮಾತ್ರ ನಿಮಗೆ ನೀವು ನೆಕ್ಸ್ಟ್ ಅದರಲ್ಲಿ ದುಷ್ಟಾಂತ ಅಲಂಕಾರ. ಏನ್ರಿ ದುಷ್ಟಾಂತ ಅಲಂಕಾರ ಅಂತಂದ್ರ ಕೆಲವಷ್ಟು ಉದಾಹರಣೆಗಳು ನೋಡಿದಾಗ ಈ ದುಷ್ಟಾಲಂಕಾರ ಮಾಹಿತಿ ಪ್ರತಿಯಾಗಿ ಕರೆಕ್ಟ್ ಆಗಿ ಇರ್ತೈತಿ. ಇಲ್ಲಿ ಪ್ರಮುಖವಾಗಿ ಏನ್ ತಿಳ್ಕೊಂಡ್ರೆ ದುಷ್ಟಾಂತ ಅಲಂಕಾರದ ಗಾದೆ ಮಾತುಗಳು ಅಂತ ತಿಳ್ಕೊಂಡ್ಬಿಟ್ವಿ. ಪ್ರಮುಖವಾಗಿ ಗಾದೆ ಮಾತುಗಳು ಏನಂತವಲ್ಲ ಇದರ ಬರ್ತಾವ ನೋಡಿ ದುಷ್ಟಾಂತ ಅಲಂಕಾರಗಳಲ್ಲಿ ಪ್ರಮುಖವಾಗಿ ನೋಡಿ. ಏನಾಗುತ್ತಲ್ಲಿ ಎರಡು ಬೇರೆ ಬೇರೆ ಸಂಗತಿ ಹೊಂದಿದ ಏನಾಗುತ್ತಲ್ಲಿ ಎರಡು ಬೇರೆ ಬೇರೆ ಸಂಗತಿ ಹೊಂದಿದ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಇನ್ನೊಂದರ ಮೇಲೆ ಪರಿಭಾವಿಸಿದರೆ ಅಂದ್ರೆ ಎರಡು ಬೇರೆ ಬೇರೆ ಸಂಗತಿ ಹೊಂದಿದ ವ್ಯಾಖ್ಯೆಗಳು ಅದಾವು. ಆ ಎರಡೂ ವ್ಯಾಖ್ಯೆಗಳ ಅರ್ಥ ಒಂದರ ಪ್ರತಿಬಿಂಬ ಇನ್ನೊಂದರ ಮೇಲೆ ಅಂದ್ರ ಒಂದರ ಹೋಲಿಕೆ ಇನ್ನೊಂದು ವಾಕ್ಯಕ್ಕೆ ಹೋಲಿಕೆ ಅನಿಸ್ತು ಅಂತಂದ್ರ ಅದನ್ನ ದುಷ್ಟಾಂತ ಅಲಂಕಾರ ಅಂತ ಹೇಳಕತ್ತಾರೆ. ಅಂದ್ರೆ ಅದಕ್ಕೆ ಅವ್ರು ಏನಾಗತ್ತಲ್ಲಿ ಒಂದರ ಪ್ರತಿಬಿಂಬ ಇನ್ನೊಂದರ ಮೇಲೆ ತೋರಿದರೆ ಅಥವಾ ದೃಷ್ಟಿ ಸಂಭವಿಸಿದರೆ ಅಂತಂದ್ರ ಇದನ್ನ ಹೇಳಿದ್ರ ಅದನ್ನ ಹೇಳಬೇಕು, ಅದನ್ನ ಹೇಳಿದ್ರ ಇದನ್ನ ಹೇಳಬೇಕು. ಇಲ್ಲಿ ಹೋಲಿಕೆಗಳು ಅಂತ ಬರ್ಬೋದು ಪ್ರಮುಖವಾಗಿ. ಇಲ್ಲಿ ಗಾದೆ ಮಾತುಗಳು ಅಥವಾ ಇನ್ನೊಂದು ಹೋಲಿಕೆಗಳು. ಕೆಲವಷ್ಟು ಅಂಶಗಳನ್ನು ಗಮನಿಸಿದಾಗ ಹೋಲಿಕೆಗಳನ್ನು ನೋಡಿದ್ರು ಕೂಡ ಈ ದುಷ್ಟಾಂತ ಅಲಂಕಾರ ಅನಿಸ್ತಾ ಇದ್ದೀವಿ. ನೋಡ್ಲಿ ಏನಾಗ್ತದೆ ಉದಾಹರಣೆ ನೋಡ್ರಿ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತು ಯಾರಿಗೆ ಬರ್ತಾವು, ಮಾತನಾಡಕ ಕಲೆ ಯಾರಿಗೆ ಐತಿ ಅವನಿಗೇನಿಲ್ಲ ಅಂತಲ್ಲಿ ಜಗಳ ಇಲ್ಲ. ಊಟ ಯಾರಿಗೆ ಚೆನ್ನಾಗಿ ಬರ್ತೈತಿ, ಮಾಡಕ್ ಬರ್ತೈತಿ, ಊಟ ಚೆನ್ನಾಗಿ ಯಾರು ಸೇವನೆ ಮಾಡೋ ಪರಿಕಲ್ಪನೆ ಐತಿ, ಊಟದ ಮಾಡುವ ಸ್ಥಿತಿಗತಿಗಳು ಗೊತ್ತೈತಿ, ಊಟದ ಪರಿಕಲ್ಪನೆ ತಿಳಿದೈತಿ, ಅವ್ರಿಗೆ ಏನಿಲ್ಲ ರೋಗ ಇಲ್ಲ. ಎರಡು ದುಷ್ಟಾಂತಗಳು ಕಲ್ಪಿಸ್ಕೊಟ್ರ ಒಂದೇ ಗಾದೆ ಮಾತು. ಅದಕ್ಕೆ ಅವ್ರು ಹೇಳ್ತಾರೆ ಎರಡು ಬೇರೆ ಬೇರೆ ಸಂಗತಿ ಹೊಂದಿದ ವ್ಯಾಖ್ಯೆಗಳು, ಎರಡು ಬೇರೆ ಬೇರೆ ಸಂಗತಿಗಳದಾವು. ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಇನ್ನೊಂದರ ಮೇಲೆ. ಅರ್ಥ ಸಾದೃಶ್ಯದಿಂದ ಅಂತಂದ್ರೆ ಎರಡೂ ಕಡೆ ಹೇಳಕ್ಕೂ ಒಳ್ಳೇದೇ ಹೇಳಕತ್ತಾರ ಹೊರತಾಗಿ ಕೆಟ್ಟದ್ದಿಲ್ಲ. ಅರ್ಥ ಸಾದೃಶ್ಯ ಏನೈತಿಲ್ಲಿ ಮೇನ್ ಆಗಿ ಎರಡೂ ಕಡೆ ಮೆಸೇಜ್ ಕೊಡಕತ್ತಿದ್ದು ಒಳ್ಳೆಯದರ ಬಗ್ಗೆ ಹೇಳಕತ್ತಾರ. ಹಂಗಾಗಿ ಏನಂತ ಹೇಳ್ಬೋದನ್ನ ದುಷ್ಟಾಂತ ಅಲಂಕಾರ. ಮಾತು ಬಲ್ಲವನಿಗೆ ಜಗಳಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಪ್ರಮುಖವಾಗಿ ದುಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ. ಈ ದುಷ್ಟಾಂತ ಅಲಂಕಾರ ಅಂದ್ರೆ ಒಂದು ಗಾದೆ ಮಾತುಗಳಾಗಿರುವುದು ಅಥವಾ ಕೆಲವು ಹೋಲಿಕೆಗಳ ಮುಖಾಂತರ ನಮಗೆ ಕೆಲವಷ್ಟು ಆಯಾಮಗಳ ಮುಖಾಂತರ ನಮಗೆ ಮಾಹಿತಿ ಕಲ್ಪಿಸಿಕೊಡ್ತಿರ್ತಾರ. ಅದು ಎರಡೂ ಮಾಹಿತಿ ಕೂಡ ಪ್ರಮುಖ ಅನಿಸಿರ್ತೈತಿ ಆ ವಾಕ್ಯದಲ್ಲಿ. ನೋಡ್ರಿ ನೆಕ್ಸ್ಟ್ ನೋಡು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಸಜ್ಜನರ ಸಂಘ ಅಂತಂದ್ರ ಒಳ್ಳೆಯವರ ಸಂಘ ನಿಮ್ಮಲ್ಲಿ ಇತ್ತು, ಒಳ್ಳೆಯವರ ಸ್ನೇಹಿತ ನೀವು ಬೆಳೆಸಿದ್ರಿ ಅಂತಂದ್ರ ಏನ್ ಸವಿದಂತೆ ಸವಿದಂತೆ ಅಂತ ಹೇಳ್ತಾರ ಹೆಜ್ಜೆಯನ್ನು. ಅಂದ್ರ ಜೇನುತುಪ್ಪ ಎಷ್ಟು ಸರ್ವಶ್ರೇಷ್ಠ ಆಗಿರ್ತೈತಿ, ಎಷ್ಟು ಸಾರ್ವಕಾಲಿಕವಾಗಿ ಸ್ವೀಕಾರವಾಗೈತಿ, ಹಾಗೇ ಕೂಡ ಸಜ್ಜನರ ಸಂಘ ಅಂತ ಹೇಳಕತ್ತಾರ. ಅಂದ್ರೆ ಒಳ್ಳೆಯವರ ಸಂಘ ಅಂತ ಹೇಳಕತ್ತಾರ. ಹಂಗಾಗಿ ಇದು ಕೂಡ ಯಾವುದಕ್ಕೆ ಸೂಕ್ತವಾದ ಉದಾಹರಣೆ ದುಷ್ಟಾಂತ ಅಲಂಕಾರ. ನಾವು ಎಷ್ಟ ಒಳ್ಳೆಯವ್ರ ಜೊತೆ ಸಂಘ ಇರ್ತೈತಿ ಅಷ್ಟೇ ಚೆನ್ನಾಗಿರ್ತೈತಿ, ಅಷ್ಟೇ ಹೆಜ್ಜೆನಿಗೆ ಸವಿಯಾದಂತ ಒಳ್ಳೆ ಸ್ನೇಹತ್ವ ಉಳಿತೈತಿ ಅಂತ ಹೇಳಕತ್ತಾರ. ಹಂಗಾಗಿ ಇದು ಕೂಡ ಗಾದೆ ಮಾತು, ಇದು ಕೂಡ ದುಷ್ಟಾಂತ ಅಲಂಕಾರ. ನೆಕ್ಸ್ಟ್ ಒನ್, ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು. ಏನ್ರಲ್ಲಿ ಹೇಳಕತ್ತಲ್ಲಿ ಊರಿಗೆ ಎಷ್ಟು ಉಪಕಾರ ಮಾಡಿದ್ರೇನೋ ಹೆಣಕ್ಕೆ ಎಷ್ಟು ಶೃಂಗಾರ ಮಾಡಿದ್ರೇನೋ ಅಂತ ಹೇಳಕತ್ತಾರ. ಎರಡು ಬೇಸದ ಕೊಡಕತ್ತಾರ. ಅಂದ್ರ ಊರಿಗೆ ಎಷ್ಟು ಉಪಕಾರ ಎಷ್ಟು ಸಹಾಯ ಮಾಡಿದ್ರು ಅದು ಅನರ್ಥ. ಅಂದ್ರ ಎಲ್ಲರೂ ಕೂಡ ಅದನ್ನ ಸರಿಯಾಗಿ ಸ್ವೀಕರಿಸುವುದಿಲ್ಲ ಅಂತ ಹೇಳಕತ್ತಾರ. ಅದೇ ರೀತಿಯಾಗಿ ಹೆಣ ಶೃಂಗಾರ ಅರಿಯೋದು. ಹೆಣ ಎಷ್ಟು ಶೃಂಗಾರ ಮಾಡಿದ್ರು ಕೂಡ ಅದಕ್ಕ ವಜ್ರ ವೈಡೂರ್ಯಗಳನ್ನು ಕೊಳ್ಳದೆ ಹಾಕಿದ್ರು ಕೂಡ ಅದಕ್ಕೆ ಏನಾದ್ರು ಕೂಡ ನನಗೆ ಇಷ್ಟಿಷ್ಟು ಹಾಕ್ಯಾರ ಅಂತಂದು ಅದೇನ ಅದ್ರ ತಿಳಿದೈತಿ ಇಲ್ಲ. ಅದರ ಆಯಾಮಗಳು ನಾವು ಮಾಡಿದಂತ ಶೃಂಗಾರ ಆ ಹೆಣಕ್ಕ ಏನೂ ತಿಳಿಯುವುದಿಲ್ಲ. ಹಂಗಾಗಿ ಅದಕ್ಕೆ ಏನಾಗತ್ತಲ್ಲಿ ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು. ಊರಿಗೆ ಎಷ್ಟು ಉಪಕಾರ ಮಾಡಿದ್ರು ಕೂಡ ಅದರ ಪರಿಕಲ್ಪನೆ ಅದರ ವಿಷಯ ಪೂರ್ಣಾರ್ಥಿ ಅದ. ಅದೇ ರೀತಿ ಹೆಣಕ್ಕ ಎಷ್ಟು ಶೃಂಗಾರ ಮಾಡಿದ್ರು ಅದನ್ನ ಅದು ತಿಳ್ಕೊಳಕ್ ಸಾಧ್ಯ ಇಲ್ಲ. ಹಾಗಾಗಿ ಎರಡು ದುಷ್ಟಾಂತಗಳು ಎರಡು ವಿಷಯಗಳು ಇದರಲ್ಲಿ ಅದಾವು. ಹಂಗಾಗಿ ದುಷ್ಟಾಂತ ಅಲಂಕಾರ ಅಂದ್ರೆ ಇದು ಕೂಡ ಗಾದೆ ಮಾತು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಅಂದ್ರ ನೀನು ಎಷ್ಟ ಆಹಾರ ಪದಾರ್ಥಗಳನ್ನು ಸೇವಿಸಿದ್ರು ಕೂಡ ಹಲವು ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಸೇವಿಸಿದ್ರು ಕೂಡ ಅದರಲ್ಲಿ ಪ್ರಮುಖವಾಗಿ ಏನು ನೆಸೆಸಿಟಿ ಅಂತ ಹೇಳ್ತಾರ ಉಪ್ಪು ಅಂತ ಹೇಳ್ತಾರ. ಲಾಸ್ಟಿಗೆ ಏನ್ ರುಚಿ ಅದು ತಿಂದ್ರು ಕೂಡ ಉಪ್ಪು ಎಷ್ಟು ಅವಶ್ಯಕತೆಯೋ ಹಾಗೆ ಕೂಡ ತಾಯಿನೂ ಕೂಡ ಯಾರಿಗೆ ಮಕ್ಕಳಿಗೆ
ಬೇರೆ ಅಲ್ಲ, ಪ್ರಮುಖ ಮೊದಲ ಆದ್ಯತೆ ಅಂತ ಹೇಳಕತ್ತ. ಊಟಕ್ಕೆ ಉಪ್ಪು ಹೆಂಗ್ ಮೊದಲ ಆದ್ಯತೆ, ಹಂಗ ತಾಯಿ ಮಕ್ಕಳಿಗೆ ಮೊದಲ ಆದ್ಯತೆ. ಎರಡು ದೃಷ್ಟಾಂತಗಳು ಎದರಲ್ಲದವ್ರಲ್ಲಿ ಬೇರೆ ಬೇರೆ ಅದಾವ. ಆದ್ರ ಕೊಟ್ಟಂತ ಮಾಹಿತಿ ವಿಂಗಡಣೆ ಮಾಡಿದ್ರ ಆ ರೀತಿ ಆಗೈತಿ. ಕೊಟ್ಟಂತ ಮಾಹಿತಿ ನಮಗೆ ಪರಿಪೂರ್ಣವಾಗಿ ತಿಳಿಬೇಕಂತಂದ್ರ ಹಲವು ದೃಷ್ಟಾಂತಗಳ ಮುಖಾಂತರ ಹೇಳಬೇಕಾಗೈತಿ. ಹಾಗಾಗಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಈ ಪರಿಕಲ್ಪನೆಯನ್ನ ನೋಡಿದಾಗ ನಮಗ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ. ಈ ದೃಷ್ಟಾಂತ ಅಲಂಕಾರ ಇಷ್ಟ ಮಾಹಿತಿ ನಿಮ್ಗ ತಿಳಿದೈತಿ ಅಂತ ಅನಿಸ್ತೈತಿ. ಏನ್ ದೃಷ್ಟಾಂತ ಸಿಂಪಲ್ ಆಗಿ ವಿಷಯಗಳು ಬೇರೆ ಬೇರೆ ಅದಾವು, ಆ ಸಂಗತಿಗಳು ಬೇರೆ ಬೇರೆ ಅದಾವು. ನಿಮ್ಗ ಪ್ರಮುಖವಾದ ಮಾಹಿತಿ ಕಟ್ಟಿಕೊಡ್ಬೇಕಾಗಿರ್ತೈತಿ. ಆ ಮಾಹಿತಿ ಕಟ್ಟಿಕೊಡ್ಬೇಕಾಗಿತ್ತಂದ್ರ ವಿಶೇಷವಾಗಿ ಎರಡು ರೀತಿಯಾದಂತಹ ಸಂಗತಿಗಳನ್ನ ಕೂಡಿಸಿ ನಮಗ ಮಾಹಿತಿಯನ್ನು ಒದಗಿಸಿಕೊಡ್ತಾರ. ಆಗ ಅದನ್ನ ದೃಷ್ಟಾಂತ ಅಲಂಕಾರ ಅಂತ ಕರೀತಾರೆ. ಅದಕ್ಕೆ ನೋಡ್ರಿ, ಆಗದಲ್ಲಿ ಎರಡು ಬೇರೆ ಬೇರೆ ಸಂಗತಿ ಹೊಂದಿದ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಇನ್ನೊಂದರ ಮೇಲೆ ತೋರಿದರೆ. ಈ ಉದಾಹರಣೆಗಳು ನೋಡ್ರಿ, ಅಷ್ಟಕ್ಕೂ ಕೂಡ ಒಂದರ ಪ್ರತಿಬಿಂಬ ಇನ್ನೊಂದರ ಮೇಲೆ ಬೀಳ್ತೈತಿ ಏನಿಲ್ಲ, ಒಂದರ ಪ್ರತಿಬಿಂಬ ಇನ್ನೊಂದಕ್ಕ ಹೋಲಿಕೆ ಆಕೈತಿ ಏನಿಲ್ಲ ಅಂತಂದು ನಿಮಗೆ ತಿಳಿದೈತಿ. ಎಷ್ಟು ಈ ಅಲಂಕಾರಗಳ ಕುರಿತು ಮಾಹಿತಿ ಸಾಕು ಅನಿಸ್ತೈತಿ. ಇದನ್ನ ಕರೆಕ್ಟ್ ಆಗಿ ನೋಡ್ಕೋರಿ, ಬರ್ಕೊಂಡ್ರಿ ಅಂತಂದ್ರ ದಟ್ ಇಟ್ ಹ್ಯಾಸ್ ಟು ಬಿ ಎನಫ್.